ಭವಾನಿ ಸರ್ ಮಲ್ಕೊಳ್ಳಿ. ಇಲ್ಲ, ನಾನು ನನ್ನ ಭವಾನಿನ ನೋಡ್ಬೇಕು. ಅಥರ್ವ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅಕ್ಕ ಇಲ್ಲೇ ಇರ್ತಾಳೆ. ಪ್ಲೀಸ್ ಡ್ರಿಪ್ಸ್ ನ ಕೀಳಿಸ್ಕೊಳಕ್ ಹೋಗ್ಬೇಡಿ. ಇಲ್ಲ ಸಿಂಧು, ನಾನ್ ಭವಾನಿ ಹತ್ರ ಮಾತಾಡ್ಬೇಕು. ಅಥರ್ವ ಪ್ಲೀಸ್ ನಾನು ಹೇಳೋದನ್ನ ಕೇಳು. ಸರ್ ಡ್ರಿಪ್ಸ್ ತೆಗಿಬೇಡಿ ಸರ್. ಸರ್ ಎದ್ದೇಳ್ಬೇಡಿ ಸರ್, ಮಲ್ಕೊಳ್ಳಿ ಸರ್. ಸರ್ ಅಥರ್ವ, ಸಿಂಧು ಭವಾನಿ, ಭವಾನಿ ಹೇಗಿದ್ಯಾ ಭವಾನಿ? ಇಲ್ಲಿ ನೋಡು, ನೋಡು ಭವಾನಿ. ಅಥರ್ವ, ಅಕ್ಕ ಸದ್ಯಕ್ ಮಾತಾಡ್ತಿಲ್ಲ. ಭವಾನಿ ಇಲ್ಲಿ ನೋಡು, ನಾನು ನಿನ್ನ ಅಥರ್ವ. ಇಲ್ಲಿ ನೋಡು ಭವಾನಿ, ನಿನ್ಗೇನಾಗಿದೆ? ಯಾಕೆ ಈಗ ಮಾತಾಡ್ತಾ ಇಲ್ಲ ನೀನು? ನೋಡು, ನಾನು ನಿನ್ನ ಅಥರ್ವ. ಮಾತಾಡು ಭವಾನಿ, ಹೇಳು, ನನ್ನ ಹತ್ರ ಮಾತಾಡಲ್ವಾ? ಅಥರ್ವ ಅಥರ್ವ ಡಾಕ್ಟರ್ ರಾಕೇಶ್, ಅಕ್ಕ ಅಥರ್ವನ ಗುರ್ತ್ ಹಿಡಿದ್ಲು ಅನ್ನಿಸ್ತಿದೆ. ಹೌದು ಸಿಂಧು. ಹಾ ಭೈರವಿ, ಹೇಗಿದ್ದೆ ಭವಾನಿ ನೀನು? ಈಗ ನೋಡು ಹೇಗಾಗಿದ್ದೀಯಾ? ನೀನ್ ಸತ್ತೋಗಿದ್ಯಾ ಅಂತ ಎಲ್ರೂ ಹೇಳಿದ್ರು, ಆದ್ರೆ ನಾನ್ ಮಾತ್ರ ನೀನ್ ಸತ್ತೋಗಿಲ್ಲ, ಬದುಕಿದ್ಯಾ ಅನ್ನೋ ಹೋಪಲ್ಲೇ ಇದ್ದೆ. ಆದ್ರೆ ಮತ್ತೆ ನಿನ್ನನ್ನ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಈ ಸ್ಥಿತಿಲಿ ನೋಡೋಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಭವಾನಿ,